Morning friends, welcome back to Bangalore South Church. ಬೆಂಗಳೂರು ಸೌತ್ ಸಭೆಗೆ ನಿಮ್ಮೆಲ್ಲರನ್ನು ನಾವು ಆಹ್ವಾನಿಸುತ್ತೇವೆ. Shall we turn our Bibles to Romans chapter 15, verse 13. ರೋಮಾಪುರದವರಿಗೆ ಬರೆದ ಪತ್ರಿಕೆ 15ನೇ ಅಧ್ಯಾಯದ 3ನೇ ವಾಕ್ಯ. May the God of hope fill you with all joy and peace as you trust in Him, so that you may overflow with hope by the power of the Holy Spirit. ನಿರೀಕ್ಷೆಯ ಮೂಲ ಕಾರಣವಾಗಿರುವ ದೇವರು ನೀವು ಪವಿತ್ರಾತ್ಮನ ಶಕ್ತಿಯ ಮೂಲಕ ನಿರೀಕ್ಷೆಯಿಂದ ಸಮೃದ್ಧಿಯುಳ್ಳವರಾಗಿರುವಂತೆ ನಿಮ್ಮನ್ನು ನಂಬಿಕೆಯಿಂದುಂಟಾಗುವ ಸಕಲ ಸಂತೋಷ ಸಮಾಧಾನದಿಂದ ತುಂಬಲಿ. When you trust in Jesus, ಯೇಸು ಕ್ರಿಸ್ತನಲ್ಲಿ ನೀವು ಭರವಸೆ ಇಡುವಾಗ Heavenly Father will fill you with all joy and all peace. ತಂದೆಯಾದ ದೇವರು ಸಕಲ ಸಮಾಧಾನ ಸಕಲ ಸಂತೋಷದಿಂದ ನಿಮ್ಮನ್ನು ತುಂಬಿಸಲಿಕ್ಕಿದ್ದಾನೆ. And during you, while you focus on Jesus, the power of Holy Spirit will accomplish something very beautiful in your life. ನೀವು ಯೇಸು ಸ್ವಾಮಿಯ ಮೇಲೆ ನಿಮ್ಮ ಗಮನವನ್ನು ಇರಿಸುವಂತಹ ಸಮಯದಲ್ಲಿ ಪವಿತ್ರಾತ್ಮನು ನಿಮ್ಮ ಜೀವಿತಗಳ ಮುಖಾಂತರ ಅನೇಕ ಅದ್ಭುತ ಸಂಗತಿಗಳನ್ನು ಮಾಡಲಿಕ್ಕಿದ್ದಾನೆ. From no hope you will be full of hope, and then you will be overflowing with hope. ನಿರೀಕ್ಷೆ ಇಲ್ಲದೆ ಇರುವಂತಹ ಪರಿಸ್ಥಿತಿಯಿಂದ ನಿರೀಕ್ಷೆ ಪಡೆದುಕೊಳ್ಳುವರಾಗಿರುತ್ತೀರಿ, ಅಲ್ಲಿಂದ ಸಂಪೂರ್ಣ ನಿರೀಕ್ಷೆಯಿಂದ ತುಂಬಲ್ಪಡುವಂತವರಾಗಿರುತ್ತೀರಿ. What is this hope? Holy Spirit and Jesus and God the Father providing us. ತಂದೆಯಾದ ದೇವರು ಪವಿತ್ರಾತ್ಮನಾದ ದೇವರು ಯಾವ ರೀತಿಯಾದ ನಿರೀಕ್ಷೆಯನ್ನು ನಮಗೆ ಒದಗಿಸಿಕೊಡುತ್ತಿದ್ದಾರೆ. Verse 5. 5ನೇ ವಾಕ್ಯ. May the God who gives endurance and encouragement give you a spirit of unity among yourselves as you follow Christ Jesus, so that with one heart and mouth you may glorify the God and Father of our Lord Jesus Christ. ತಾಳ್ಮೆ ಹಾಗೂ ಆದರಣೆ ಕೊಡುವ ದೇವರು ನೀವು ಕ್ರಿಸ್ತ ಯೇಸುವನ್ನು ಹಿಂಬಾಲಿಸುವಂತೆ ನಿಮಗೆ ಒಂದೇ ಮನಸ್ಸನ್ನು ಕೊಡಲಿ. ಹೀಗೆ ನೀವು ಒಂದೇ ಮನಸ್ಸು ಹಾಗೂ ಒಂದೇ ಸ್ವರದಿಂದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ತಂದೆಯಾದ ದೇವರನ್ನು ಮಹಿಮೆ ಪಡಿಸುವಿರಿ. What is this hope for? ಈ ನಿರೀಕ್ಷೆ ಯಾವ ಕಾರಣಕ್ಕಾಗಿ ಕೊಡಲ್ಪಟ್ಟಿದೆ? Unity in Jesus Christ. ಯೇಸು ಕ್ರಿಸ್ತನಲ್ಲಿ ಐಕ್ಯತೆಯಿಂದ ಇರುವುದಕ್ಕಾಗಿ ಕೊಡಲ್ಪಟ್ಟಿದೆ. So many people from different races, different colors, different tongues, but with one heart, one mouth, they become one voice. How? By endurance and encouragement of the Holy Spirit. ನಾವು ನೋಡುತ್ತೇವೆ, ನಮ್ಮಲ್ಲಿರುವಂತಹ ಅನೇಕರು ನಾನಾ ಭಾಷೆ, ನಾನಾ ಕುಲ, ನಾನಾ ಜಾತಿಯಿಂದ ಕ್ರಿಸ್ತನ ಬಳಿಯಲ್ಲಿ ನಾವು ಬಂದಿರುವರಾಗಿದ್ದೇವೆ. ಆದರೆ ಪವಿತ್ರಾತ್ಮನ ಶಕ್ತಿಯಿಂದ ನಾವು ನಾನಾ ಹಿನ್ನೆಲೆಗಳಿಂದ ಬಂದಿದ್ದರೂ ಸಹ ನಾವು ಏಕ ಮನಸ್ಸುಳ್ಳವರಾಗಿ ಏಕ ಸ್ವರವನ್ನೆತ್ತಿ ನಾವು ಏಕ ಉದ್ದೇಶಗಳನ್ನು ಯೇಸು ಕ್ರಿಸ್ತನಿಗಾಗಿ ಸಾಧಿಸುವರಾಗಿರುತ್ತೇವೆ. May God help each one of us to trust in Jesus Christ and have joy and peace and hope, unity, and help us Lord to be one voice for Jesus Christ. ಯೇಸು ಕ್ರಿಸ್ತನು ತಾನೇ ನಮ್ಮೆಲ್ಲರಿಗೆ ಸಹಾಯ ಮಾಡಲಿ. ಆತನಿಂದ ಬರುವಂತ ನಿರೀಕ್ಷೆಯನ್ನು ನಾವು ಹೊಂದಿಕೊಂಡು ಏಕ ಮನಸ್ಸುಳ್ಳವರಾಗಿ ಏಕ ಸ್ವರದಿಂದ ದೇವರನ್ನು ಇಂದು ಆರಾಧಿಸೋಣ. This morning we will worship God by singing the song and ಆಶ್ರಯ ಗಿರಿಯಾದವನೇ ನನ್ನ ಕಾಯುವ ಕರ್ತನೇ, ಬಲವು ಮಹತ್ವ ಉಳ್ಳವನೇ, ಮಹಿಮೆಗೆ ಯೋಗ್ಯನು ನೀನೇ. Balavu mahadvavu
You are my refuge. You are my fortress, Lord. You are my strength Thank you, God. in need. And you are my God who is always present. ಬೆಳಗಿನ ಹೊತ್ತಾರೆ ನಮ್ಮ ದೇವರಿಗೆ ನಾವು ಇಂತೆನ್ನೋಣ, ದೇವರೇ ನೀನೇ ನನ್ನ ಆಶ್ರಯವು, ನೀನೇ ನನ್ನ ಕೋಟೆಯು ಸ್ವಾಮಿ, ನನಗೆ ಕಷ್ಟಗಳಲ್ಲಿ ನೀನೇ ಸೂಕ್ತನಾದ ಸ್ನೇಹಿತನು, ಸಹಾಯಕನಾಗಿದ್ದೆ ಎಂಬುದಾಗಿ ಆತನಿಗೆ ಹೇಳೋಣ. You are my shepherd who paid the price for me through your blood. ನಿನ್ನ ರಕ್ತವನ್ನು ಸುರಿಸುವ ಮುಖಾಂತರ ಕ್ರಯ ಕಟ್ಟಿ ನನ್ನನ್ನು ಮುನ್ನಡೆಸುವಂತ ಗುರುವನು ನೀನಾಗಿದ್ದೆ. Nobody can understand me the way you understand. ನೀನು ನನ್ನನ್ನು ಅರ್ಥೈಸಿಕೊಳ್ಳುವ ಹಾಗೆ ಯಾರು ನನ್ನನ್ನು ಅರ್ಥೈಸಿಕೊಳ್ಳಲು You ಸಾಧ್ಯವಿಲ್ಲ. are my comfort, Lord. ನೀನೇ ನನ್ನ ಆಧರಣೆಯಾಗಿದ್ದೆ ಸ್ವಾಮಿ. I can hide in you always. ನಾನು ಯಾವಾಗಲೂ ನಿನ್ನಲ್ಲಿ ಆಶ್ರಯವನ್ನು ಪಡೆದುಕೊಳ್ಳುವುದಕ್ಕೆ Let's ಸಾಧ್ಯವುಂಟು. worship him with all our heart. ನಾವು ನಮ್ಮ ಹೃದಯದ ಅಂತರದಿಂದ ಇಂದು ದೇವರನ್ನು ಆರಾಧನೆ ಮಾಡೋಣ. He is present with us. ಆತನು ನಮ್ಮ ಮಧ್ಯದಲ್ಲಿ ಉಪಸ್ಥಿತನಾಗಿದ್ದಾನೆ. Let us present ourselves in his altar. ನಾವು ನಮ್ಮನ್ನೇ ಆತನ ಪಾದ ಪೀಠದಲ್ಲಿ ಸಮರ್ಪಿಸೋಣ. You are my refuge. You
ಇನ್ನು ಮಿಗಿಲಾದ ಸಂತೋಷವು ಇನ್ಯಾವುದಿಲ್ಲ ದೇವರೇ. Take away every discontentment in our heart. ನಮ್ಮಲ್ಲಿರುವಂತೆಲ್ಲ ಸಂತೃಪ್ತಿಯನ್ನು ತೆಗೆದು ಹಾಕೆಂಬುದಾಗಿ ದೇವರೇ ನಾವು ನಿನ್ನಲ್ಲಿ ಬೇಡಿಕೊಳ್ಳುತ್ತೇವೆ. Every days of this year, Lord, ಈ ವರ್ಷದ ಪ್ರತಿಯೊಂದು ದಿನವೂ ಸ್ವಾಮಿ enable us to delight you. ನಿನ್ನಲ್ಲಿಯೇ ಸಂತೋಷಿಸುವುದಕ್ಕಾಗಿ ನಮಗೆ ಸಹಾಯ ಮಾಡು. Make us holy as you are holy, Lord. ನೀನು ಪರಿಶುದ್ಧನಾಗಿರುವ ಹಾಗೆ ನಮ್ಮನ್ನು ಪರಿಶುದ್ಧಗೊಳಿಸು ದೇವರೇ. In Jesus' name we pray. ಯೇಸು ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. Amen. ಆಮೆನ್. This morning, let us turn our Bibles to Psalm 46 and we will meditate Psalm 46. ಇಂದು ಮುಂಜಾನೆ ನಾವು ದೇವರ ವಾಕ್ಯದಲ್ಲಿ 46ನೇ ಕೀರ್ತನೆಯನ್ನು ಧ್ಯಾನಿಸೋಣ. This is a psalm written by the sons of Korah. ಇದು ಕೋರನ ಮಕ್ಕಳು ಬರೆದಂತಹ ಒಂದು ಕೀರ್ತನೆಯಾಗಿದೆ. It is called as a royal psalm ಇದು ಒಂದು ರಾಜರ ಕೀರ್ತನೆಯಾಗಿದೆ. because they praise the kingship of God through this psalm. ಯಾಕೆಂತೇಳಿದರೆ ಇದು ದೇವರ ಒಂದು ರಾಜತನವನ್ನು ಕೊಂಡಾಡುವಂತಹ ಕೀರ್ತನೆ. This psalm is written according to Alamoth. ಈ ಕೀರ್ತನೆಯನ್ನು ಅಲಮೋತ್ನ ಪ್ರಕಾರ ಬರೆಯಲ್ಪಟ್ಟಿದೆ. Alamoth means young woman. ಅಲಮೋತ್ ಅಂತ ಹೇಳಿದರೆ ಯೌವನದ ಸ್ತ್ರೀಗಳು. Probably this was written to be sung in female voices. ಇದನ್ನು ಬರೆದದ್ದು ಈ ಸ್ತ್ರೀಗಳು ಸ್ತ್ರೀಗಳ ಸ್ವರಕ್ಕೋಸ್ಕರ ಬರೆಯಲ್ಪಟ್ಟಿರಬಹುದು. And even today we sing this psalm. ಇಂದು ನಾವು ಈ ಕೀರ್ತನೆಯನ್ನು ಹಾಡುತ್ತೇವೆ. Morning we sang about God being our refuge. ಇಂದು ಮುಂಜಾನೆ ನಾವು ಹಾಡಿದೆವು ದೇವರೇ ನಮ್ಮ ಆಶ್ರಯಗಿರಿ ಎಂದು. And today we are going to study about God is more than enough for us. ಇಂದು ನಾವು ಕಲಿಯುವಂತಹ ವಿಷಯ ದೇವರು ಮಾತ್ರ ನಮಗೆ ಸಾಕಾದವನು. This psalm encourages us to be calm no matter what happens in our life. ಈ ಕೀರ್ತನೆಯು ನಮ್ಮನ್ನು ಬಹಳ ಒಂದು ಶಾಂತವಾಗಿರುವುದಕ್ಕೋಸ್ಕರ ಪ್ರೇರೇಪಿಸುತ್ತದೆ. No matter what happens in our life, God is with his people and God is in total control. ಏನೇ ಆಗಲಿ ಏನೇ ಉಂಟಾಗಲಿ ಆದರೆ ದೇವರು ಎಲ್ಲವನ್ನು ನಿಯಂತ್ರಿಸುವನಾಗಿರುತ್ತಾನೆ ಅಂತೇಳಿ ಈ ಕೀರ್ತನೆ ನಮಗೆ ತೋರ್ಪಡಿಸುತ್ತದೆ. He is in charge of his universe. ಅವನು ತಾನೇ ದೇವರು ತಾನೇ ಈ ಎಲ್ಲ ಲೋಕ ಮಂಡಲವನ್ನು ನಿಯಂತ್ರಿಸುವವನು. And that is the reason we can be very calm and composed. No matter what happens to us, he is in control of our lives. ಆದ್ದರಿಂದ ಏನೇ ನಮ್ಮ ಜೀವಿತದಲ್ಲಿ ನಡೆಯಲಿ ಈ ಲೋಕದಲ್ಲಿ ಏನೇ ಉಂಟಾಗಲಿ ನಾವು ಅವನಲ್ಲಿ ಶಾಂತವಾಗಿ ಇರಬಹುದು. How God is more than enough for his people. ಹೇಗೆ ದೇವರು ಮಾತ್ರ ಸಾಕಾದವನು ತನ್ನ ಜನರಿಗೋಸ್ಕರವೆಂದು ನಾವು ಕಲಿಯೋಣ. Verses 1, 2 and 3 of Psalm 46 says like this. 46ನೇ ಕೀರ್ತನೆ 1-3 ವಾಕ್ಯವು ಹೀಗೆ ಹೇಳುತ್ತದೆ. God is our refuge and strength and ever present help in trouble. ದೇವರು ನಮ್ಮ ಆಶ್ರಯವೂ ಬಲವೂ ಆಗಿದ್ದಾನೆ, ಇಕ್ಕಟ್ಟಿನಲ್ಲಿ ವಿಶೇಷ ಸಹಾಯಕನಾಗಿದ್ದಾನೆ. Therefore we will not fear though the earth give way and the mountains fall into the heart of the sea. ಆದುದರಿಂದ ಭೂಮಿಯು ತೆಗೆಯಲ್ಪಟ್ಟರು, ಬೆಟ್ಟಗಳು ಸಮುದ್ರದ ಮಧ್ಯದಲ್ಲಿ ಹೊಯ್ಯಲ್ಪಟ್ಟರು. Though the waters roar and foam, the mountains quake with their surging. ಅದರ ನೀರು ಘೋಷಿಸಿ ಕದಲಿದರು, ಅದರ ಉಬ್ಬರದಿಂದ ಬೆಟ್ಟಗಳು ಅಲ್ಲಾಡಿದರು, ನಾವು ಭಯಪಡೆವು. Number 1, God is the refuge in the raging of the nature. ಒಂದನೇ ಕಾರ್ಯ ನಾವು ಕಲಿಯುವಂತಹ ವಿಷಯ, ಭೂಮಿಯ ವಾತಾವರಣದಲ್ಲಿ ಏನೇ ತೊಂದರೆಗಳು ಉಂಟಾದರೂ ಸಹ ದೇವರೇ ನಮ್ಮ ಆಶ್ರಯವು. God is our refuge and strength, the psalmist says. ಕೀರ್ತನೆಗಾರನು ಹೇಳುತ್ತಾನೆ, ದೇವರೇ ನಮ್ಮ ಆಶ್ರಯವು ಬಲವೂ ಆಗಿದ್ದಾನೆ. And ever present help in trouble. ನಮ್ಮ ಇಕ್ಕಟ್ಟಿನ ಅವಸ್ಥೆಯಲ್ಲಿ ವಿಶೇಷ ಸಹಾಯಕನು ಆಗಿದ್ದಾನೆ. Nowadays you hear so many people preaching that if you have faith in God, if you pray every day, if you read your Bible every day, you will be free from troubles. ಇಂದು ನಾವು ಅನೇಕರು ಬೋಧಿಸುವುದನ್ನು ಕೇಳುತ್ತೇವೆ, ನಾವು ದೇವರಲ್ಲಿ ನಂಬಿಕೆ ಇಟ್ಟರೆ ನಮಗೆ ತೊಂದರೆಗಳು ಉಂಟಾಗುವುದಿಲ್ಲ, ಯಾವುದೇ ಒಂದು ಕಷ್ಟಗಳು ಬರುವುದಿಲ್ಲವೆಂದು. But the truth is, trouble is inevitable for all of us. ಆದರೆ ಒಂದು ಸತ್ಯ ವಿಷಯವೇನಂತ ಹೇಳಿದರೆ, ತೊಂದರೆಗಳು ಕಷ್ಟಗಳು ಅದು ಯಾರಿಗೂ ತಪ್ಪಿದ್ದಲ್ಲ. We encounter different kinds of troubles in our life. ನಮ್ಮ ಜೀವಿತದಲ್ಲಿ ನಾವು ನಾನಾ ರೀತಿಯ ಕಷ್ಟಗಳನ್ನು ನಾವು ಎದುರಿಸುತ್ತೇವೆ. That is why the psalmist says, when you are in
trouble, He is our ever-present help. ಆದುದರಿಂದ ಕೀರ್ತನೆಗಾರನು ಹೇಳುತ್ತಾನೆ, ನೀವು ಕಷ್ಟದಲ್ಲಿ ಇರುವಾಗ ದೇವರು ತಾನೇ ನಮ್ಮ ಸೂಕ್ತ ಸಹಾಯಕನು. If we don't have trouble, God will not help us. ನಮಗೆ ಕಷ್ಟಗಳಿಲ್ಲ ಅಂತ ಹೇಳಿದರೆ ದೇವರಿಗೆ ನಮಗೆ ಸಹಾಯ ಮಾಡಲು ಸಾಧ್ಯವಿಲ್ಲ. But life is filled with troubles. ನಮ್ಮ ಜೀವಿತವು ಆ ನಾನಾ ರೀತಿಯ ಕಷ್ಟಗಳಿಂದ ತುಂಬಿರುತ್ತದೆ. And there are various troubles that the psalmist is mentioning in this psalm. ಈ ಕೀರ್ತನೆಯಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಕೀರ್ತನೆಗಾರನು ಇಲ್ಲಿ ಬರೆದಿದ್ದಾನೆ. He talks about verse 2, 3, 6 and 9 about the various kinds of troubles that we face in our journey of life. ಇಲ್ಲಿ 2ನೇ ವಾಕ್ಯದಲ್ಲಿ, 3ನೇ ವಾಕ್ಯದಲ್ಲಿ, 6ನೇ ವಾಕ್ಯದಲ್ಲಿ, 9ನೇ ವಾಕ್ಯದಲ್ಲಿ ನಾನಾ ರೀತಿಯ ಕಷ್ಟಗಳು ನಾವು ಎದುರಿಸುವ ಬಗ್ಗೆ ಇಲ್ಲಿ ಬರೆಯಲ್ಪಟ್ಟಿದೆ. There would be a lot of global changes that are taking place. ಈ ಲೋಕಾದ್ಯಂತ ನಾನಾ ರೀತಿಯ ಒಂದು ವಾತಾವರಣದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತದೆ. Recently we have encountered this corona deadly virus for which nobody has an answer. ಇತ್ತೀಚೆಗೆ ನಾವು ನೋಡಿದೆವು ಈ ಒಂದು ಕೊರೋನಾ ವೈರಸ್ ನಂತಹ ಒಂದು ಕಾಯಿಲೆಯು ಯಾರಿಗೂ ಇದರ ಒಂದು ಇದಕ್ಕೆ ಪರಿಹಾರ ಕೊಡಲು ಸಾಧ್ಯವಾಗಲಿಲ್ಲ. Severe earthquakes can take place. Verse number 2. 2ನೇ ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಅನೇಕ ಕಡೆ ಭೂಮಿಯ ಒಂದು ಭೂಕಂಪ ಉಂಟಾಗುತ್ತದೆ. There would be so many storms. ಅನೇಕ ಒಂದು ಅಲೆ ಒಂದು ಬಿರುಗಾಳಿಗಳು ಉಂಟಾಗಬಹುದು. The Bible says the earthquake will be so severe that the entire mountain would collapse into the depths of the sea itself. ದೇವರ ವಾಕ್ಯವು ಹೇಳುತ್ತದೆ, ಆ ಭೂಕಂಪಗಳು ಎಷ್ಟು ಕಠಿಣವಾಗಿರುತ್ತದೆ ಅಂತ ಹೇಳಿದರೆ ಆ ಗುಡ್ಡಗಳೇ ಸಮುದ್ರದ ಮಧ್ಯದಲ್ಲಿ ಕುಸಿದು ಹೋಗುತ್ತದೆ. Verse number 6 says, nations will be in uproar, kingdoms will fall and rise, meaning there will be times when the nations will be in war with one another. ನಾವು ನೋಡುತ್ತೇವೆ 6ನೇ ವಾಕ್ಯದಲ್ಲಿ, ರಾಷ್ಟ್ರಗಳು ಅದು ಒಳಸಂಚು ಮಾಡುತ್ತವೆ, ಅದು ಒಂದು ರಾಷ್ಟ್ರದ ಮೇಲೆ ಇನ್ನೊಂದು ರಾಷ್ಟ್ರವು ಅದು ಯುದ್ಧ ಮಾಡಲು ಎದ್ದೇಳುತ್ತದೆ. There will be many troubles that we as human beings will encounter in this journey of life, because this is not heaven. We live in a fallen world, but we are journeying towards that beautiful place when we will be exempt from all our present troubles and afflictions. ಮನುಷ್ಯನ ಜೀವಿತದಲ್ಲಿ ನಾನಾ ಕಷ್ಟಗಳು, ನಾನಾ ತೊಂದರೆಗಳು ಉಂಟಾಗುತ್ತದೆ. ನಾವು ಆ ಸ್ವರ್ಗೀಯ ಒಂದು ಹಾದಿಯಲ್ಲಿ ನಾವು ಹಾದು ಹೋಗುವಾಗ ಆ ಒಂದು ದಾರಿಯಲ್ಲಿ ಅನೇಕ ಕಷ್ಟಗಳು ಉಂಟಾದರೂ ಸಹ ನಾವು ಸ್ವರ್ಗಕ್ಕೆ ತಲುಪಿದ ನಂತರವೇ ಎಲ್ಲ ಕಷ್ಟಗಳಿಂದ ನಮಗೆ ವಿಮೋಚನೆ ಉಂಟಾಗುತ್ತದೆ. In the worst imaginable disaster, the Bible says God is our refuge and strength, hence we will not fear. ಈ ಎಂತಹ ಒಂದು ಕಠಿಣವಾದ ಕಷ್ಟಗಳು ಉಂಟಾಗಲಿ, ಎಂತಹ ಒಂದು ಘೋರವಾದ ತೊಂದರೆಗಳು ಉಂಟಾಗಲಿ, ಅದರಲ್ಲೂ ಸಹ ದೇವರೇ ನಮ್ಮ ಆಶ್ರಯ ದುರ್ಗವಾಗಿರುತ್ತಾನೆ. What does it mean when it says God is my refuge? ದೇವರೇ ನಮ್ಮ ಆಶ್ರಯವಂತಲಿ ಹೇಳುವಾಗ ಇದರ ಅರ್ಥವೇನು? In the Old Testament days, ಹಳೆಯ ಒಡಂಬಡಿಕೆಯ ದಿನಗಳಲ್ಲಿ God said you have to designate certain cities as cities of refuge. ದೇವರು ಹೇಳುತ್ತಾರೆ, ಕೆಲವೊಂದು ಪಟ್ಟಣವನ್ನು ಅದೊಂದು ಆಶ್ರಯಗಿರಿಯ ಪಟ್ಟಣವಾಗಿ ನೀವು ನೇಮಿಸಬೇಕಂತ ಹೇಳಿ. If you read in the book of Joshua chapter number 20, God gives them this instruction that you have to designate cities of refuge as I already instructed Moses. ದೇವರು ಹೇಳುತ್ತಾರೆ ಯೆಹೋಶುವನ ಪುಸ್ತಕದಲ್ಲಿ 20ನೇ ಅಧ್ಯಾಯದಲ್ಲಿ, ಕೆಲವೊಂದು ಪಟ್ಟಣವನ್ನು ಆಶ್ರಯ ಪಟ್ಟಣಗಳಂತೇಳಿ ನೀವು ನೇಮಿಸಿ ಆ ಸ್ಥಳವನ್ನು ಅದಕ್ಕೋಸ್ಕರ ಮೀಸಲಿಡಬೇಕಂತೇಳಿ ಹೇಳ್ತಾರೆ. Chapter number 20 verse number 2 and 3, tell the Israelites to designate cities of refuge as I instructed you through Moses, so that anyone who kills a person accidentally and unintentionally may flee there and find protection from the avenger of blood. ಯೆಹೋವನು ಯೆಹೋಶುವನಿಗೆ, ನೀನು ಇಸ್ರಾಯೇಲರಿಗೆ ಹೇಳಬೇಕೆಂದರೆ
ಅರಿಯದೆ ಕೈತಪ್ಪಿ ಪ್ರಾಣ ಒಡೆದು ಕೊಂದು ಹಾಕಿದವನು ಅಲ್ಲಿಗೆ ಓಡಿ ಹೋಗುವುದಕ್ಕೆ ನಾನು ಮೋಶೆಯ ಮುಖಾಂತರ ನಿನಗೆ ಹೇಳಿದ ಆಶ್ರಯದ ಪಟ್ಟಣಗಳನ್ನು ಗೊತ್ತು ಮಾಡಿಕೊಳ್ಳಿರಿ. ಅವು ನಿಮಗೆ ರಕ್ತ ವಿಚಾರಕನ ಕೈಗೆ ತಪ್ಪಿಸಿಕೊಳ್ಳುವ ಆಶ್ರಯವೂ ಆಗಿರುವವು. Hallelujah. Hallelujah. God says, ದೇವರು ಹೇಳುತ್ತಾರೆ, you can get into trouble for different reasons. ನೀವು ನಾನಾ ವಿಷಯಗಳಿಗೋಸ್ಕರ ತೊಂದರೆಯಲ್ಲಿ ಒಳಗಾಗಬಹುದು. Some things would be intentionally would have got into trouble. ಕೆಲವೊಂದು ನಾವು ಬೇಕೆಂತೇಳಿ ನಾವು ತೊಂದರೆಗೆ ಒಳಗಾಗಿರಬಹುದು. We call it as self-induced troubles. ಅದು ನಾವು ಸ್ವಯವಾಗಿ ಉಂಟು ಮಾಡಿದಂತಹ ತೊಂದರೆಗಳು. But some troubles are not in our control. They come to every mankind. ಆದರೆ ಕೆಲವೊಂದು ತೊಂದರೆಗಳು ನಾವು ಅರಿಯದೆ ಉಂಟಾಗುವಂತಹ ತೊಂದರೆಗಳು, ಅದು ಎಲ್ಲ ಮನುಷ್ಯರಿಗೆ ಉಂಟಾಗುತ್ತದೆ. And that we are not exempt from those troubles. ಅಂತಹ ತೊಂದರೆಗಳಿಂದ, ಕಷ್ಟಗಳಿಂದ ನಾವು ಅದರಲ್ಲಿ ಸೇರುತ್ತೇವೆ. Whether you get into trouble intentionally or unintentionally, a person can run to this place of refuge, and in that place what happens? Verse number 3 of Joshua 20, it says like that will be a city of protection for you till you are justified. You will be protected and you will be taken care in that particular city. ಇಂತಹ ಒಂದು ತೊಂದರೆಗಳು ನಿಮ್ಮ ಜೀವಿತದಲ್ಲಿ ಉಂಟಾಗುವಾಗ ನೀವು ಬೇಕೆಂತೇಳಿ ಮಾಡುವಂತಹ ತಪ್ಪುಗಳಾಗಲಿ, ಇಲ್ಲದ ಗೊತ್ತಿಲ್ಲದೆ ಮಾಡುವಂತಹ ತಪ್ಪುಗಳಲ್ಲಿ ನೀವು ಇಂತಹ ಪಟ್ಟಣದಲ್ಲಿ ನಿಮ್ಮನ್ನು ಸೇರಿಸಿ, 3ನೇ ವಾಕ್ಯ ಹೇಳುತ್ತದೆ, ಅವು ನಿಮಗೆ ರಕ್ತ ವಿಚಾರಕನ ಕೈಗೆ ತಪ್ಪಿಸಿಕೊಳ್ಳುವ ಆಶ್ರಯವಾಗಿರುವವು. Just like the city of refuge, ಈ ಒಂದು ಆಶ್ರಯ ಪಟ್ಟಣದ ಹಾಗೆ, where we find tremendous protection, ನಮಗೆ ಹೇಗೆ ಒಂದು ಸಂಪೂರ್ಣವಾದ ಒಂದು ಸಂರಕ್ಷಣೆಯು ಅಲ್ಲಿ ಉಂಟಾಗುತ್ತದೋ, just like that, ಅದೇ ರೀತಿಯಾಗಿ the psalmist says, ಕೀರ್ತನೆಗಾರನು ಹೇಳುತ್ತಾನೆ, God, you are our refuge. ದೇವರೇ, ನೀನೇ ನನ್ನ ಆಶ್ರಯ, You are my strength, O God. ನೀನೇ ನನ್ನ ಬಲವು. Just like a person who runs to the city of refuge, when I run to you, no matter what troubles I'm encountering, I will be protected from those troubles. I will be shielded by you, and I can live at peace in that place. ಹೇಗೆ ಹಳೆ ಒಡಂಬಡಿಕೆಯಲ್ಲಿ ಆ ಒಂದು ಆಶ್ರಯ ಪಟ್ಟಣದ ಒಳಗೆ ಜನರು ಹೋಗಿ ಸುರಕ್ಷಿತವಾಗಿರುತ್ತಾರೋ, ಹಾಗೆಯೇ ಕಷ್ಟದ ಸಮಯದಲ್ಲಿ ನಾನು ನಿನ್ನ ಬಳಿಯಲ್ಲಿ ಓಡಿ ಬರುತ್ತೇನೆ, ನೀನೇ ನನ್ನ ಆಶ್ರಯವಾಗಿರುತ್ತೀಯ, ನೀನು ನನ್ನನ್ನು ಕಾಪಾಡುವವನಾಗಿರುತ್ತೀಯ. This coming 2021, ಈ ಬರುವಂತಹ 2021ನೇ ಇಸವಿ, whatever personal catastrophes you might face, ನಮ್ಮ ಜೀವಿತದಲ್ಲಿ ವೈಯಕ್ತಿಕವಾಗಿ ಏನೇ ತೊಂದರೆಗಳು, ಕಷ್ಟಗಳು ಉಂಟಾದರೂ ಸಹ, maybe a major health problem, ಅದು ನಿಮ್ಮ ಆರೋಗ್ಯದ ತೊಂದರೆ ಆಗಿರಬಹುದು, maybe a death of a loved one, ನಿಮಗೆ ಬಹಳ ಪ್ರಿಯವಾದವರ ಒಂದು ಮರಣವಾಗಿರಬಹುದು, maybe loss of your job, ನಿಮ್ಮ ಕೆಲಸ ಕಳೆದುಕೊಳ್ಳಬಹುದು, emotional problems, ನಿಮ್ಮ ಒಂದು ಭಾವನೆಗಳಲ್ಲಿ ಅನೇಕ ತೊಂದರೆಗಳು ಉಂಟಾಗಬಹುದು, relational conflicts, ನಿಮ್ಮ ಸಂಬಂಧದಲ್ಲಿ ಅನೇಕ ತೊಂದರೆಗಳು ಉಂಟಾಗಬಹುದು. whatever trouble you might encounter, ಏನೇ ಆಗಲಿ, ಏನೇ ಬರಲಿ, God is bigger than all of those troubles. ನಮ್ಮ ದೇವರು ಈ ಎಲ್ಲ ತೊಂದರೆಗಳಿಗಿಂತನೂ ದೊಡ್ಡವನಾಗಿರ್ತಾನೆ. He is readily available for those who come to seek refuge in Him. ಅವನ ಆಶ್ರಯವನ್ನು ಹುಡುಕುವವರಿಗೆ ಅವನು ಸೂಕ್ತ ಸಹಾಯಕನಾಗಿರುತ್ತಾನೆ. Those who trust in His strength, He is going to strengthen them, not with natural strength, but supernaturally. He is going to help you so that you would face your troubles, and at the end of your troubles, you would be protected and you would not be destroyed by the troubles. ಅವನ ಬಲವನ್ನು ಆಶ್ರಯಿಸಿಕೊಳ್ಳುವವರು ಅವನ ಬಲವನ್ನು ಹೊಂದಿಕೊಂಡು ಕಷ್ಟದ ಸಮಯದಲ್ಲಿ ಅವರು ಬಲವನ್ನು ಹೊಂದುತ್ತಾರೆ. God is a refuge in the raging of nature. ಈ ಒಂದು ಲೋಕದ ಒಂದು ವಾತಾವರಣದಲ್ಲಿ ತೊಂದರೆಗಳು ಉಂಟಾಗುವಾಗ ದೇವರೇ ನಮ್ಮ ಆಶ್ರಯವು. Number 2, the psalmist says, verses 4 to 7. ಎರಡನೆಯ ವಿಷಯ ಕೀರ್ತನೆಗಾರನು ಹೇಳುತ್ತಾನೆ, 4ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ, There is a river whose streams make glad city of God, the holy place where the Most High dwells. ಒಂದು ನದಿಯೂ ಇದೆ, ಅದರ ಕಾಲುವೆಗಳು ದೇವರ ಪಟ್ಟಣವನ್ನು
ಮಹೋನ್ನತ ಗುಡಾರಗಳ ಪರಿಶುದ್ಧ ಸ್ಥಳವನ್ನು ಸಂತೋಷಪಡಿಸುತ್ತವೆ. God is within her, she will not fall. God will help her at the break of the day. ದೇವರು ತಾನೇ ಆ ಒಂದು ತಕ್ಕ ಸಮಯದಲ್ಲಿ ಸಹಾಯ ಮಾಡುವವನಾಗಿರ್ತಾನೆ. Nations are in uproar, the kingdoms fall. He lifts his voice, the earth melts. Verse number 6. 6ನೇ ವಾಕ್ಯವು ಹೇಳುತ್ತದೆ, ಜನಾಂಗಗಳು ಗಾಬರಿಗೊಳ್ಳುತ್ತವೆ, ರಾಜ್ಯಗಳು ಕದಲುತ್ತವೆ, ಆತನು ತನ್ನ ಧ್ವನಿಯನ್ನು ಎತ್ತಿ ಕೂಗಿದಾಗ ಭೂಮಿಯು ಕರಗುತ್ತದೆ. The Lord Almighty is with us. The God of Jacob is our fortress. ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. Number 2, God is the resource against the raging of the nations. ಈ ಒಂದು ರಾಷ್ಟ್ರಗಳಲ್ಲಿ ಅನೇಕ ಅಥವಾ ತೊಂದರೆಗಳು ಉಂಟಾಗುವಾಗ ದೇವರು ತಾನೇ ನಮ್ಮ ಒಂದು ಸಂಪನ್ಮೂಲವಾಗಿರುತ್ತಾನೆ. When it talks here about the city of God, ಇಲ್ಲಿ ದೇವರ ಪಟ್ಟಣದ ಬಗ್ಗೆ ಇಲ್ಲಿ ಹೇಳುವಾಗ in verse number 4, 4ನೇ ವಾಕ್ಯದಲ್ಲಿ Jerusalem is the city. ಯೆರೂಸಲೇಮ್ ಒಂದು ನಗರವಾಗಿರುತ್ತದೆ. You must understand, whenever in the ancient days they built a city, they would build it very close to a water source, so that water which is most essential to the survival of the people would be close at hand. ಹಳೆಯ ಕಾಲದಲ್ಲಿ ಯಾವುದೇ ಒಂದು ಪಟ್ಟಣವನ್ನು ಅವರು ಕಟ್ಟುವಾಗ ಅವರು ನದಿಗಳ ಬಳಿಯ ದಡದಲ್ಲಿ ಅವರು ಕಟ್ಟುತ್ತಾರೆ. ಯಾಕಂತ ಹೇಳಿದ್ರೆ ಆ ಪಟ್ಟಣಕ್ಕೆ ಬೇಕಾದಂತಹ ಮುಖ್ಯವಾದ ಒಂದು ಸಂಪನ್ಮೂಲವಂತ ಹೇಳಿದರೆ ಅದು ನೀರಾಗಿರುತ್ತದೆ. ಆದ್ದರಿಂದ ನದಿಗಳ ದಡದಲ್ಲಿ ಪಟ್ಟಣಗಳನ್ನು ಕಟ್ಟುತ್ತಾರೆ. But Jerusalem, when you look at Jerusalem, there is no river close to Jerusalem. ಆದರೆ ಯೆರೂಸಲೇಮ್ನ ಸುತ್ತಮುತ್ತಲಿನಲ್ಲಿ ಯಾವ ನದಿಗಳಿಲ್ಲ. From where did Jerusalem get water? ಈ ಯೆರೂಸಲೇಮಿಗೆ ಎಲ್ಲಿಂದ ನೀರು ಉಂಟಾಯಿತು? The Bible says there was a wise king called as Hezekiah. ದೇವರ ವಾಕ್ಯವು ಹೇಳುತ್ತದೆ, ಒಬ್ಬ ಜ್ಞಾನಿಯಾದ ಒಬ್ಬ ರಾಜನಿದ್ದನು, ಅವನು ಎಜೆಕಿಯನು. And he built a secret tunnel 1777 feet from down. The water used to come up to this hill city of Jerusalem, where they would be able to get water. ಇಲ್ಲಿ ಆ ಎಜೆಕಿಯನಾದ ರಾಜನು ಒಂದು ರಹಸ್ಯದಲ್ಲಿ ಒಂದು ಟನಲ್ ಅನ್ನು ಅವನು ಉಂಟು ಮಾಡುತ್ತಾನೆ. ಅದು 1777 ಅಡಿ ಉದ್ದದಲ್ಲಿ ಇರುವಂತಹ ಒಂದು ಟನಲ್ ಆಗಿರುತ್ತದೆ. Even today you can find out it is called as Hezekiah's tunnel. ಇಂದು ನೀವು ಅದನ್ನು ನೋಡಬಹುದು, ಅದಕ್ಕೆ ಎಸೆಕಿಯನ ಟನಲ್ ಅಂತೇಳಿ ಹೆಸರು. And the water, this was a source of water to Jerusalem. ಈ ಯೆರೂಸಲೇಮ್ ಪಟ್ಟಣಕ್ಕೆ ನೀರು ಅಲ್ಲಿಂದ ಆ ಟನಲ್ ನ ಮುಖಾಂತರ ಬರುತ್ತದೆ. When Babylon attacked Jerusalem, ಬ್ಯಾಬಿಲೋನ್ ಯೆರೂಸಲೇಮನ್ನು ಆಕ್ರಮಿಸುವಾಗ, in that matter, any kings, the first thing that they will do when they lay a siege around the city, they would cut the source of water. ಯಾವುದೇ ಒಂದು ಸೈನ್ಯವು ಒಂದು ಪಟ್ಟಣವನ್ನು ಆಕ್ರಮಿಸುವಾಗ ಮೊದಲನೆಯ ಕಾರ್ಯ ಅವರು ಮಾಡುವುದು ಅಲ್ಲಿ ಹರಿಯುವಂತಹ ನೀರನ್ನು ಅವರು ತಡೆಯುತ್ತಾರೆ. This man Sennacherib, he comes to war against Jerusalem and he thinks, I will cut the water source and these people without water they are going to die, and as a result the city would be ours. ಈ ಸೆನಾಚರನನು ಅವನು ಈ ಒಂದು ಪಟ್ಟಣವನ್ನು ದಾಳಿ ಮಾಡುವಾಗ ಅವನು ಆ ನೀರನ್ನು ತಡೆಯಬೇಕೆಂತೇಳಿ ಅವನು ತೀರ್ಮಾನಿಸುತ್ತಾನೆ. But this king Hezekiah had already made a tunnel. ಆದರೆ ಈ ಎಜೆಕಿಯನಾದ ರಾಜನು ಅವನು ಒಂದು ಟನಲ್, ರಹಸ್ಯದಲ್ಲಿ ಒಂದು ಟನಲ್ ಅನ್ನು ಆಗಲೇ ಮಾಡಿರುತ್ತಾನೆ. But that was not his dependence on. ಆದರೆ ಅದರಲ್ಲಿ ಅವನು ಆಶ್ರಯಿಸಲಿಲ್ಲ. He cried out to God. ಅವನು ದೇವರಲ್ಲಿ ಮೊರೆ ಇಡುತ್ತಾನೆ. He says, God, we are a minority. ಅವನು ಹೇಳುತ್ತಾನೆ, ದೇವರೇ, ನಾವು ಸಣ್ಣ ಒಂದು ಕೂಟವಾಗಿ, We don't have much strength. ನಮ್ಮಲ್ಲಿ ಹೆಚ್ಚು ಬಲವಿಲ್ಲ. The Babylonian army is very strong. ಬ್ಯಾಬಿಲೋನ್ ಸೈನ್ಯವು ದೊಡ್ಡ ಒಂದು ಸೈನ್ಯವಾಗಿರುತ್ತದೆ. God, you have mercy on us and you protect us and our nation. ದೇವರೇ, ನೀನೇ ನಮ್ಮ ಮೇಲೆ ಕರುಣೆ ತೋರಿಸು, ನೀನೇ ನಮ್ಮನ್ನು ಕಾಪಾಡು. And that day the Bible says, ಆ ದಿನವು ದೇವರ ವಾಕ್ಯ ಹೇಳುತ್ತದೆ, God sent his angel, and that day without any war, Israel fighting, the Bible says one single angel destroyed 185,000 soldiers of Sennacherib, and that day Sennacherib
Sennacherib, he just gets out of this place and there is a tremendous victory that comes to Israel. ಆ ಎಜೆಕಿಯನ ಪ್ರಾರ್ಥನೆಯ ಮುಖಾಂತರ ದೇವರು ಒಬ್ಬ ದೇವದೂತನನ್ನು ಕಳುಹಿಸಿ 1,85,000 ಸೈನಿಕರನ್ನು ಒಂದೇ ಸಮಯದಲ್ಲಿ ಎಲ್ಲರನ್ನು ನಶಿಸುತ್ತಾನೆ. ಒಬ್ಬ ದೇವದೂತನು ಅಷ್ಟೊಂದು ದೊಡ್ಡ ಸೈನ್ಯವನ್ನು ನಾಶ ಮಾಡುತ್ತಾನೆ. In the Bible, when you look at this word called as river, there is a river whose streams make glad the city of God. ದೇವರ ವಾಕ್ಯದಲ್ಲಿ ನಾವು ನೋಡುವಾಗ ಒಂದು ನದಿಯು ಇದೆ, ಅದು ದೇವರ ಪಟ್ಟಣವನ್ನು ಮಹೋನ್ನತ ಗುಡಾರವನ್ನು ಸಂತೋಷಪಡಿಸುತ್ತದೆ. This river is a picture of our resources, including spiritual resources. ಈ ನದಿಯು ಅದೊಂದು ಸಂಪನ್ಮೂಲದ ಒಂದು ಚಿತ್ರವಾಗಿರುತ್ತದೆ, ಅದು ಆತ್ಮಿಕವಾದ ಒಂದು ಸಂಪನ್ಮೂಲದ ಚಿತ್ರವಾಗಿರುತ್ತದೆ. River brings life. ಈ ನದಿಯು ನಮಗೆ ಜೀವವನ್ನು ತರುತ್ತದೆ. River brings joy. ಈ ನದಿಯು ನಮಗೆ ಸಂತೋಷವನ್ನು ತರುತ್ತದೆ. River gives us protection. ಈ ನದಿಯು ನಮ್ಮನ್ನು ಸಂರಕ್ಷಿಸುತ್ತದೆ. River gives us a sense of security. ಈ ನದಿಯು ನಮಗೆ ಒಂದು ಆಶ್ರಯವನ್ನು ಕೊಡುತ್ತದೆ. And whenever anybody who is thirsty would come to that river, they will be totally satisfied in that river. ಈ ಯಾರಾದರೂ ಬಾಯಾರಿದರೆ ಆ ನದಿಯ ಬಳಿಗೆ ಬರುವಾಗ ಅವರ ದಾಹವು ಅಲ್ಲಿ ನೀಗುತ್ತದೆ. That is why the Bible says there is a river whose streams make glad the city of God, the holy place where the most high God dwells. ಆದುದರಿಂದ ದೇವರ ವಾಕ್ಯ ಹೇಳುತ್ತದೆ, ಒಂದು ನದಿಯು ಇದೆ, ಅದರ ಕಾಲುವೆಗಳು ದೇವರ ಪಟ್ಟಣವನ್ನು ಮಹೋನ್ನತ ಗುಡಾರಗಳ ಪರಿಶುದ್ಧ ಸ್ಥಳವನ್ನು ಸಂತೋಷಪಡಿಸುತ್ತದೆ. Whatever problems may rage against us in 2021, 2021ನೇ ಇಸ್ವಿಯಲ್ಲಿ ಏನೇ ತೊಂದರೆಗಳು ಉಂಟಾಗಲಿ, God's spirit is like an ever flowing river that is going to sustain us. ಈ ದೇವರಾತ್ಮನ ಒಂದು ನದಿಯು ಯಾವಾಗಲೂ ನಮ್ಮನ್ನು ಅದು ತಾಳಿಕೊಳ್ಳುತ್ತದೆ. He alone is going to be our resource against all the raging forces against us. ನಮ್ಮ ಎದುರಿಗೆ ಬರುವಂತಹ ಎಲ್ಲ ಕಷ್ಟಗಳಾಗಲಿ ತೊಂದರೆಗಳಾಗಲಿ ಇದೆಲ್ಲದರಲ್ಲೂ ನಮ್ಮನ್ನು ಕಾಪಾಡುವವನು ದೇವರಾತ್ಮನು. God is not only a refuge for us, ದೇವರು ನಮ್ಮ ಆಶ್ರಯ ಮಾತ್ರವಲ್ಲ, He is also a dependable resource for us. ನಮಗೆ ಅವನಲ್ಲಿ ಭರವಸೆ ಇಡುವಂತಹ ಒಂದು ಸಂಪನ್ಮೂಲವಾಗಿರುತ್ತಾನೆ. And thirdly, the psalmist says in verses number 8 to 11, ಅದು ಮಾತ್ರವಲ್ಲ, 8ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ ಕೀರ್ತನೆಗಾರನು ಹೇಳುತ್ತಾನೆ, Come and see the works of the Lord, the desolations He has brought upon the earth. ಬನ್ನಿರಿ, ಯೆಹೋವನ ಕಾರ್ಯಗಳನ್ನು ದೃಷ್ಟಿಸಿರಿ, ಆತನು ಭೂಮಿಯಲ್ಲಿ ಎಂತಹ ವಿನಾಶಗಳನ್ನು ಉಂಟು ಮಾಡಿದ್ದಾನೆ. He makes wars cease to the ends of the earth. He breaks the bow and shatters the spear. He burns the shields with fire. ಯುದ್ಧಗಳನ್ನು ಭೂಮಿಯ ಅಂತ್ಯದವರೆಗೂ ನಿಲ್ಲಿಸಿ, ಬಿಲ್ಲನ್ನು ಮುರಿದು ಬಲ್ಲೆಯನ್ನು ಕಡಿದು ತುಂಡು ಮಾಡಿಬಿಟ್ಟು ರಥಗಳನ್ನು ಬೆಂಕಿಯಿಂದ ಸುಡುತ್ತಾನೆ. Be still and know that I am God. I will be exalted among the nations. I will be exalted in all the earth. ಶಾಂತವಾಗಿರಿ, ನಾನೇ ದೇವರೆಂದು ತಿಳಿದುಕೊಳ್ಳಿರಿ, ಜನಾಂಗಗಳಲ್ಲಿ ಉನ್ನತವಾಗಿರುವೆನು, ಭೂಮಿಯಲ್ಲಿ ಉನ್ನತವಾಗಿರುವೆನು. The Lord Almighty is with us. The God of Jacob is our fortress. ಸೈನ್ಯಗಳ ಅಧಿಪತಿಯು ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. Verses number 8 to 11, the third thing psalmist is encouraging is God is the ruler of all the rebels of the earth. ಈ ಮೂರನೆಯ ವಿಷಯವು ಕೀರ್ತನಗಾರನು ಹೇಳುತ್ತಾನೆ 8ನೇ ವಾಕ್ಯದಿಂದ 11ನೇ ವಾಕ್ಯದವರೆಗೆ, ಲೋಕದಲ್ಲಿ ಎಷ್ಟೇ ದಂಗೆಕೋರರು ಎದ್ದೇಳಿದರೂ ಸಹ ದೇವರು ತಾನೇ ಎಲ್ಲದರ ಮೇಲೆ ಆಳುವವನಾಗಿದ್ದಾನೆ. All over the world we see one common problem. There is a lot of political unrest going on everywhere, not just in our nation India, but even in all the nations of the world. There is so much of unrest in the political scenario. ನಾವು ನೋಡುತ್ತೇವೆ ಲೋಕಾದ್ಯಂತದಲ್ಲಿ, ನಮ್ಮ ದೇಶದಲ್ಲಿ ಮಾತ್ರವಲ್ಲ, ಲೋಕಾದ್ಯಂತದಲ್ಲಿ ಒಂದು ರಾಜಕೀಯದಲ್ಲಿ ಅನೇಕ ಒಂದು ಗೊಂದಲಗಳು ಉಂಟಾಗುತ್ತಾ ಇದೆ. Many of these guys are trying to thwart the purposes of God and the kingdoms of God, but to
to such people, God is saying, be still and know that I am God. I will be exalted among the nations. I will be exalted over all the earth. ಇಂತಹ ವ್ಯಕ್ತಿಗಳು ಅನೇಕ ಕಡೆ ಅವರು ದೇವರ ರಾಜ್ಯವನ್ನು, ದೇವರ ಮಕ್ಕಳನ್ನು ಅವರು ನಾಶ ಮಾಡಲು ನೋಡುವಾಗ ದೇವರ ವಾಕ್ಯವು ಹೇಳುತ್ತದೆ, ಶಾಂತವಾಗಿರಿ, ನಾನೇ ದೇವನೆಂದು ತಿಳಿದುಕೊಳ್ಳಿರಿ. One day every knee shall bow, every tongue shall confess that Jesus Christ alone is the Lord. ಒಂದು ದಿನ ಎಲ್ಲ ಮೊಣಕಾಲು ಆತನ ಮುಂದೆ ಅಡ್ಡ ಬೀಳುತ್ತದೆ, ಎಲ್ಲ ನಾಲಿಗೆಯು ಆತನೇ ಕರ್ತನೆಂದು ಹೇಳುತ್ತದೆ. He will be the ruler of all the nations of the earth. ಈ ಲೋಕದ ಎಲ್ಲ ರಾಜ್ಯಗಳ ಮೇಲೆ ಆತನ ಆಡಳಿತವು ಉಂಟಾಗುತ್ತದೆ. When Christ returns one day, he is going to crush everyone who is going to oppose his will. ಯೇಸು ಸ್ವಾಮಿ ಹಿಂತಿರುಗಿ ಬರುವಾಗ ಆತನನ್ನು ವಿರೋಧಿಸಿದವರೆಲ್ಲರನ್ನು ಅವನು ನಾಶ The ಮಾಡುತ್ತಾನೆ. mightiest armies are no match to our God. ಎಂತಹ ದೊಡ್ಡ ಸೈನ್ಯವಾದರೂ ಸಹ ನಮ್ಮ ದೇವರಿಗೆ ಹೋಲಿಸಲು When ಸಾಧ್ಯವಿಲ್ಲ. the Almighty God is with us, the God of Jacob is going to be our fortress. ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡಿದ್ದಾನೆ, ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. No matter who stands against you, my friend, you should not be afraid, because with God on your side, you are a majority. ನಿಮ್ಮ ಎದುರಿಗೆ ಯಾರೇ ಬರಲಿ, ಎಂತಹ ತೊಂದರೆಗಳು ಉಂಟಾಗಲಿ, ನೀವು ಭಯಪಡಬೇಕಾಗಿಲ್ಲ. ಏಕೆಂದರೆ ಸೈನ್ಯಗಳ ಅಧಿಪತಿ ಯೆಹೋವನು ನಮ್ಮ ಸಂಗಡ. God of Jacob is our fortress. ಯಾಕೋಬನ ದೇವರು ನಮ್ಮ ಆಶ್ರಯವಾಗಿದ್ದಾನೆ. Nobody can touch you because his fortress is a mighty fortress. Hallelujah. ನಿಮ್ಮನ್ನು ಯಾರು ಮುಟ್ಟಲು ಸಾಧ್ಯವಿಲ್ಲ, ಯಾಕೆಂತ ಹೇಳಿದರೆ ಅವನು ಒಂದು ಬಲವುಳ್ಳ ಒಂದು ಕೋಟೆಯಾಗಿರುತ್ತಾನೆ. No trouble can destroy you because it cannot penetrate into the mighty fortress of our God. ಯಾವುದೇ ತೊಂದರೆಗಳು ಆ ಕೋಟೆಯ ಒಳಗೆ ದಾಳಿ ಮಾಡಲು ಸಾಧ್ಯವಿಲ್ಲ. Because he is our mighty fortress. ಯಾಕಂತ ಹೇಳಿದರೆ ಆತನು ತಾನೇ ನಮ್ಮ ಬಲವುಳ್ಳ He is ಕೋಟೆ. the ruler of all the rebels of the earth. ಈ ಲೋಕದಲ್ಲಿ ಎಲ್ಲ ದಂಗೆಕೋರರ ಮೇಲೆ ಆಳುವವನು ಆತನಾಗಿದ್ದಾನೆ. Do not fear against whatever they might bring against you. ನಿಮ್ಮ ವಿರುದ್ಧವಾಗಿ ಅವರು ಏನೇ ತಂದರೂ ಸಹ ನೀವು ಭಯಪಡಬೇಡಿರಿ. Because they will see that he is more mighty than any reforms that anybody can pass. ಯಾಕಂತ ಹೇಳಿದ್ರೆ ಅವರು ತಾನೇ ನೋಡುವರು, ಆತನು ಎಲ್ಲದಕ್ಕಿಂತ ಬಲಿಷ್ಠನೂ ಆಗಿರ್ತಾನೆ. When trouble strikes, ಕಷ್ಟಗಳು ನಿಮ್ಮನ್ನು ನೀವು ಎದುರಿಸುವಾಗ we need to focus on God, ನಾವು ದೇವರನ್ನೇ ನಾವು ದೃಷ್ಟಿಸಬೇಕು. who is more than enough for us. ಅವನು ಮಾತ್ರ ನಮಗೆ ಸಾಕಾದವನು. Why he is more than enough? ಎದಕ್ಕೋಸ್ಕರ ಅವನು ಮಾತ್ರ ಸಾಕಾದವನು? Because he is our refuge, and when we run to him, he is there ever present to help us in our troubles. ಯಾಕಂತ ಹೇಳಿದ್ರೆ ಅವನೇ ನಮ್ಮ ಆಶ್ರಯವಾಗಿರುತ್ತಾನೆ. ನಾವು ಕಷ್ಟದಲ್ಲಿ ನಾವು ಅವನ ಬಳಿಯಲ್ಲಿ ಓಡುವಾಗ ಅವನೇ ನಮಗೆ ಆಶ್ರಯವಾಗಿರುತ್ತಾನೆ. He is our resource, where we have everything that we need in him. ಆತನು ತಾನೇ ನಮ್ಮ ಒಂದು ಸಂಪನ್ಮೂಲವಾಗಿರುತ್ತಾನೆ. ನಮಗೆ ಬೇಕಾದ ಎಲ್ಲವನ್ನು ಒದಗಿಸಿಕೊಡುವವನು ಆತನಾಗಿರುತ್ತಾನೆ. He is our ruler who rules the nation, and one day every knee will bow, every tongue will confess that he is the Lord of the nations. ಅವನೇ ನಮ್ಮ ರಾಜಾದಿ ರಾಜನಾಗಿರುತ್ತಾನೆ. ಆತನೇ ಎಲ್ಲವನ್ನು ಆಳುವವನಾಗಿರುತ್ತಾನೆ. ಒಂದು ದಿನ ಎಲ್ಲ ಮೊಣಕಾಲು ಆತನ ಮುಂದೆ ಬಾಗುತ್ತದೆ, ಎಲ್ಲ ನಾಲಿಗೆಯು ಆತನೇ ಕರ್ತನೆಂದು ಹೇಳುತ್ತದೆ. How do we make this God more than enough to us in our lives? ಹೇಗೆ ಈ ದೇವನೇ ನಮಗೆ ಸಾಕೆಂತೇಳಿ ನಮಗೆ ತೀರ್ಮಾನಿಸಲು ಸಾಧ್ಯ? Number one, depend on him as your refuge. ಒಂದನೇ ಕಾರ್ಯ, ನೀವು ಆತನಲ್ಲೇ ನೀವು ಭರವಸೆ ಇಡಬೇಕು. Trust in God. ದೇವರಲ್ಲೇ ನೀವು ಭರವಸೆ ಇಡಬೇಕು. It is very easy to build our own defense system in times of trouble, but those defenses will never stand the test of time. But those who trust in the Lord will find safety and security in him and him alone. ನಾವು ನಮ್ಮದೇ ಆದಂತಹ ಒಂದು ಭರವಸೆಯ ಕೋಟೆಯನ್ನು ಕಟ್ಟುವುದು ಬಹಳ ಸುಲಭ, ಆದರೆ ಕಷ್ಟದ ಸಮಯದಲ್ಲಿ ನಾವು ಅದನ್ನು ಆಶ್ರಯಿಸಲು ಸಾಧ್ಯವಿಲ್ಲ. ನಾವು ಆ ದೇವರಲ್ಲೇ ನಾವು ನಂಬಿಕೆ ಇಟ್ಟು ಆತನಲ್ಲೇ ಭರವಸೆ ಇಡಬೇಕು. There is nothing wrong in saving money. There is nothing wrong in planning your life ahead. There is nothing wrong in living a prudent life. All these things are the habits of a godly person. But primarily, we do not rely upon our defense system, but we rely upon God. We depend on him
him as a refuge, because we know in times of trouble, he alone is our protection. Hallelujah. ನಮಗೆ ಒಂದು ವಿವೇಕವಾಗಿ ನಾವು ಹಣವನ್ನು ಶೇಖರಿಸಿಡುವುದು, ನಮ್ಮ ಜೀವಿತವನ್ನು ಪ್ಲಾನ್ ಮಾಡುವುದರಲ್ಲಿ ತಪ್ಪೇನಿಲ್ಲ. ಆದರೆ ಅದರನ್ನೇ ನಾವು ಕೊಳ್ಳಿಕ್ಕೆ ಸಾಧ್ಯವಿಲ್ಲ. ನಮ್ಮ ಆಶ್ರಯವು, ನಮ್ಮ ಭರವಸೆಯು, ನಮ್ಮ ನಂಬಿಕೆಯು ದೇವರಲ್ಲೇ ಇರಬೇಕು. Verse number 7 and verse number 11 clearly tells us what to depend on God. 7ನೇ ವಾಕ್ಯವು 11ನೇ ವಾಕ್ಯವು ಸ್ಪಷ್ಟವಾಗಿ ಹೇಳುತ್ತದೆ ನಾವು ಯಾರನ್ನು ಆಶ್ರಯಿಸಬೇಕು. The Lord Almighty is with us. The God of Jacob is our fortress. It is the same in verse number 7 and verse number 11. 7ನೇ ವಾಕ್ಯದಲ್ಲೂ 11ನೇ ವಾಕ್ಯದಲ್ಲಿಯೂ ಒಂದೇ ರೀತಿಯಾಗಿ ಬರೆಯಲ್ಪಟ್ಟಿದೆ. ಸೈನ್ಯಗಳ ಅಧಿಪತಿಯು ಯೆಹೋವನು ನಮ್ಮ ಸಂಗಡ ಇದ್ದಾನೆ, ಯಾಕೋಬನ ದೇವರು ನಮಗೆ ಆಶ್ರಯವಾಗಿದ್ದಾನೆ. If people could run to the city of refuge and be safe, you and I have to depend on this God and know that he is a mighty fortress around us, and he is going to shield us from everything that the enemy plans to destroy, because he is a mighty fortress. ಹೇಗೆ ಹಳೆಯ ಒಡಂಬಡಿಕೆಯಲ್ಲಿ ಜನರು ಆ ಒಂದು ಆಶ್ರಯ ಪಟ್ಟಣಕ್ಕೆ ಹೋಗಿ ಸುರಕ್ಷಿತವಾಗಿರುತ್ತಾರೋ, ನಾವು ನಮ್ಮ ದೇವರ ಬಳಿಯಲ್ಲಿ ನಾವು ಓಡಿ ಹೋಗಬೇಕು. ಆತನನ್ನೇ ನಾವು ಆಶ್ರಯಿಸಿಕೊಳ್ಳಬೇಕು. ಆತನೇ ನಮ್ಮ ಒಂದು ಕೋಟೆಯೂ ಆಗಿರುತ್ತಾನೆ, ನಮಗೆ ಸುರಕ್ಷಿತವಾಗಿರುವಂತಹ ಒಂದು ಸ್ಥಳವು ಆತನಾಗಿರುತ್ತಾನೆ. Number 2, depend on his resources. ಎರಡನೆಯದು, ನೀವು ಆತನ ಸಂಪನ್ಮೂಲವನ್ನು ನೀವು ಆಶ್ರಯಿಸಿಕೊಳ್ಳಬೇಕು, ಅದರಲ್ಲಿ ಭರವಸೆ ಇಡಬೇಕು. Number 4 says there is a river that makes glad the city of God. 4ನೇ ವಾಕ್ಯ ಹೇಳುತ್ತದೆ, ಒಂದು ನದಿಯು ಇದೆ, ಅದು ದೇವರ ಪಟ್ಟಣವನ್ನು ಸಂತೋಷಗೊಳಿಸುತ್ತದೆ. What should we do? ಏನು ನಾವು ಮಾಡಬೇಕು? If you want peace, if you want joy, you want happiness in your life, you have to go and be a part of that river. You should drink from that river. You should draw your resources from that river. ನಿಮಗೆ ದಾಹವಾಗುವಾಗ ನೀವು ಆ ನದಿಯ ಬಳಿಯಲ್ಲಿ ಹೋಗಬೇಕು, ಆ ನದಿಯನ್ನು ನೀವು ಆಶ್ರಯಿಸಿಕೊಳ್ಳಬೇಕು, ಆ ನದಿಯಲ್ಲಿ ನೀವು ತೃಪ್ತಿಗೊಳ್ಳಬೇಕು. I know we have just begun the new year, and this is just the third day. This is just a few days of the new year. 2 decisions we always have to make and stick to the end of the year. Probably it's called as resolutions. All of you guys may be making so many resolutions for different areas of your life, but one thing I would encourage you this morning, these 2 resolutions you should make and keep it to the end of the year. ಈಗಾಗಲೇ ನಾವು ಹೊಸ ವರ್ಷಕ್ಕೆ ನಾವು ಕಾಲಿಟ್ಟಿದ್ದೇವೆ. ಈ ಒಂದು ವರ್ಷದಲ್ಲಿ ಕೆಲವೊಂದು ತೀರ್ಮಾನಗಳು ನಾವು ಮಾಡಬೇಕು. ಈ ತೀರ್ಮಾನವು ನಾವು ವರ್ಷ ಇಡೀ ನಾವು ಈ ತೀರ್ಮಾನವನ್ನು ನಾವು ಆವರಿಸಿಕೊಳ್ಳಬೇಕು, ಇದರಲ್ಲಿ ನಾವು ನಡೆಯಬೇಕು. And this resolution is every day drink from that river. How do you drink? Every day spend time in the presence of God, reading his word so that you hear him, and every day spend time in his presence, presenting yourself before God, and as you do it, a divine exchange takes place in your life, and your heart will be glad, just like what it says in verse number 4. ಪ್ರತಿದಿನವೂ ನೀವು ಈ ದೇವರ ವಾಕ್ಯವನ್ನು ನೀವು ಧ್ಯಾನಿಸಬೇಕು, ಆತನಿಂದ ನಾವು ಕೇಳಬೇಕು, ನಾವು ನಮ್ಮನ್ನೇ ನಾವು ಪೂರ್ಣವಾಗಿ ಸಮರ್ಪಿಸಬೇಕು. ಅಲ್ಲಿ ಒಂದು ದೈವಿಕವಾದ ಒಂದು ಪ್ರಸನ್ನತೆಯಲ್ಲಿ ನಮ್ಮನ್ನೇ ನಾವು ಸಮರ್ಪಿಸುವಾಗ ನಾವು ಆತನ ಒಂದು ಆತ್ಮದಲ್ಲಿ ನಾವು ತುಂಬುತ್ತೇವೆ. Number 2 resolution that you need to make to depend on his resource. ಎರಡನೆಯ ಒಂದು ತೀರ್ಮಾನವು ನಾವು ಮಾಡಿಕೊಳ್ಳಬೇಕಂತ ಹೇಳಿದರೆ, to go to the place where the most Holy One dwells, where the Most High dwells. ಮಹಾಪರಿಶುದ್ಧನಾದ ದೇವನು ವಾಸಿಸುವಂತಹ ಸ್ಥಳಕ್ಕೆ ನಾವು ಹೋಗಬೇಕು. Into that holy city. ಆ ಒಂದು ಪರಿಶುದ್ಧವಾದ ಪಟ್ಟಣಕ್ಕೆ. What is that holy place and holy city? ಆ ಒಂದು ಪರಿಶುದ್ಧವಾದ ಪಟ್ಟಣ, ಪರಿಶುದ್ಧವಾದ ನಗರವೆಂತ ಹೇಳಿದ್ರೆ ಏನು? It is the congregation of God's people. ಅದು ದೇವ ಜನರು ಒಟ್ಟುಗೂಡುವಂತಹ ಒಂದು ಸ್ಥಳ. The Bible says, ದೇವರ ವಾಕ್ಯ in the ಹೇಳುತ್ತದೆ, last days, ಕೊನೆಯ
ದಿನಗಳಲ್ಲಿ many people will give up congregational worship ಅನೇಕರು ಒಟ್ಟು ಕೂಡುವುದನ್ನು ಬಿಟ್ಟು ಬಿಡುತ್ತಾರೆ for various reasons. ನಾನಾ But ಕಾರ್ಯಗಳಿಗೋಸ್ಕರ. the apostles encourage us. ಆದರೆ ಅಪೊಸ್ತಲರು ನಮ್ಮನ್ನು ಪ್ರೋತ್ಸಾಹಿಸುವುದು, Do not give up this meeting up together to worship God and to encourage one another. ನೀವು ಒಟ್ಟಾಗಿ ಬರುವುದನ್ನು ಎಂದಿಗೂ ನೀವು ಬಿಟ್ಟು ಬಿಡಬಾರದು. We must meet together as a body of Christ. ನಾವು ಯೇಸು ಸ್ವಾಮಿ ಒಂದು ಶರೀರವಾಗಿ ನಾವು ಒಟ್ಟಾಗಿ ಬರಬೇಕು. And when we do so on a regular basis, ನಾವು ನಿರಂತರವಾಗಿ ಒಟ್ಟುಗೂಡುವಾಗ we depend on Him and His resources. ನಾವು ಆತನಲ್ಲಿ ಆಶ್ರಯಿಸಿಕೊಳ್ಳುತ್ತೇವೆ, ಆತನ ಒಂದು ಸಂಪನ್ಮೂಲವನ್ನು ನಾವು ಆಶ್ರಯಿಸಿಕೊಳ್ಳುತ್ತೇವೆ. Number 3, how to make God more than enough in our lives. ಮೂರನೆಯದು, ಹೇಗೆ ನಮಗೆ ನಮ್ಮ ದೇವರು ನಮಗೆ ಸಾಕಾದನೆಂದೇಳಿ ಮಾಡಿಕೊಳ್ಳಬಹುದು. Submit to Him as your ruler. ಆತನೇ ನಮ್ಮ ಜೀವಿತದ ಒಡೆಯನು ಅಂತ ಹೇಳಿ ನಿಮ್ಮನ್ನು ನೀವು ಸಮರ್ಪಿಸಿಕೊಳ್ಳಿರಿ. Philippians 2:10 and 11, Apostle Paul says like this, one day every knee will bow, every tongue will confess that Jesus Christ alone is the Lord. ಫಿಲಿಪ್ಪರಿಗೆ ಬರೆದ ಪತ್ರಿಕೆಯಲ್ಲಿ 2ನೆಯ ಅಧ್ಯಾಯದಲ್ಲಿ 10ನೆಯ ವಾಕ್ಯದಿಂದ 11ನೇ ವಾಕ್ಯದಲ್ಲಿ ಅಪೊಸ್ತಲನಾದ ಪೌಲನು ಹೀಗೆ ಹೇಳುತ್ತಾನೆ, ಆದುದರಿಂದ ಪರಲೋಕ ಭೂಲೋಕ ಭೂಮಿಯ ಕೆಳಗಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಮೊಣಕಾಲೂರಿ ಮಣಿದು ತಂದೆಯಾದ ದೇವರ ಮಹಿಮೆಗಾಗಿ ಯೇಸು ಕ್ರಿಸ್ತನೇ ಕರ್ತನೆ ಎಂದು ಪ್ರತಿಯೊಂದು ನಾಲಿಗೆಯು ಅರಿಕೆ ಮಾಡುವುದು. When we come together as a body of Christ, ನಾವು ಕರ್ತನ ಒಂದು ಶರೀರವಾಗಿ ಒಟ್ಟಾಗಿ ಬರುವಾಗ how we become strong. ಹೇಗೆ ನಾವು ಬಲಗೊಳ್ಳುತ್ತೇವೆ. Verse number 8 says, 8ನೇ ವಾಕ್ಯ come ಹೇಳುತ್ತದೆ, and see the works of the Lord, ಬಂದು ನೋಡಿರಿ ಆತನ ಮಹತ್ ಕಾರ್ಯಗಳನ್ನು, the desolations He has brought upon the earth. ಈ ಭೂಮಿಯಲ್ಲಿ ಎಂತಹ ವಿನಾಶಗಳನ್ನು ಉಂಟು ಮಾಡಿದ್ದಾನೆ. When we come together, ನಾವು ಒಟ್ಟಾಗಿ ಬರುವಾಗ we will talk with one another, ನಾವು ಒಬ್ಬರಿಗೊಬ್ಬರು ನಾವು ಮಾತನಾಡುತ್ತೇವೆ. and we will tell one another, ನಾವು ಒಬ್ಬರಿಗೊಬ್ಬರು our ಹೇಳುತ್ತೇವೆ, God is a faithful God. ನಮ್ಮ ದೇವನು ನಂಬಿಗಸ್ತನಾದ Our ದೇವನು, God is a mighty fortress. ನಮ್ಮ ದೇವನು ಒಂದು ಬಲವುಳ್ಳ ಕೋಟೆ. The God who delivered Israel from the Assyrian army and the Babylonian army, He is our God, and this is how He delivered me. Come and see the works of the Lord. ಹೇಗೆ ಇಸ್ರಾಯೇಲ್ ಸೈನ್ಯವನ್ನು, ಇಸ್ರಾಯೇಲ್ ದೇಶವನ್ನು ವೈರಿಗಳಿಂದ ತಪ್ಪಿಸಿದವನು, ಕಾಪಾಡಿದವನು, ಇವನೇ ನಮ್ಮ ದೇವನಾಗಿರುತ್ತಾನೆ, ನಮ್ಮ ಕಷ್ಟಗಳಲ್ಲಿ ನಮ್ಮನ್ನು ಕಾಪಾಡುವನಾಗಿರುತ್ತಾನೆ. Come and see how the entire nation is bowing down to the rulership of God. ಹೇಗೆ ಎಲ್ಲ ರಾಷ್ಟ್ರಗಳು ಆ ದೇವರ ಆಡಳಿತಕ್ಕೆ ತಮ್ಮನ್ನೇ ಸಮರ್ಪಿಸಿಕೊಳ್ಳುತ್ತದೆ. One day the whole nation will come under the rulership of our Lord Jesus Christ. ಒಂದು ದಿನ ಎಲ್ಲ ರಾಷ್ಟ್ರಗಳು, ಲೋಕದಲ್ಲಿರುವಂತಹ ಎಲ್ಲ ರಾಷ್ಟ್ರಗಳು ಯೇಸು ಸ್ವಾಮಿಯ ಆಡಳಿತಕ್ಕೆ ಅದು ಸಮರ್ಪಿಸಿಕೊಳ್ಳುತ್ತದೆ. But today, ಆದರೆ ಇಂದು you and I are to submit to Him as our primary ruler and say, Lord, you are the ruler of my life, you are the ruler of my family, you are the ruler of my church, you are the ruler of my nation. Oh God, let this ruling of yours start, Lord, first in and through my life, oh God, so that I will submit to this end. I submit to your rulership. ಆದುದರಿಂದ ಆ ಯೇಸು ಸ್ವಾಮಿಯ ಒಂದು ಒಡೆತನಕ್ಕೆ, ಆತನ ಒಂದು ಆಳ್ವಿಕೆಗೆ ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳಬೇಕು. ನಮ್ಮನ್ನೇ ನಾವು ಸಮರ್ಪಿಸಿಕೊಳ್ಳುವಾಗ ನಮ್ಮನ್ನು ಮಾತ್ರವಲ್ಲ, ನಮ್ಮ ಎಲ್ಲವನ್ನು ನಾವು ಆತನ ಒಂದು ಆಡಳಿತಕ್ಕೆ ಸಮರ್ಪಿಸಿಕೊಳ್ಳಬೇಕು. The chief end of every man is not just to live a happy, trouble-free life. ಒಬ್ಬ ಮನುಷ್ಯನ ಒಂದು ಜೀವಿತದ ಕೊನೆಯ ಆಸೆ ಒಂದು ಸಂತೋಷವಾಗಿ ಜೀವಿಸುವುದು ಮಾತ್ರವಲ್ಲ, but it is to glorify God and enjoy Him forever. ಆದರೆ ದೇವರನ್ನು ಮಹಿಮೆ ಪಡಿಸಬೇಕು, ಆತನಲ್ಲಿ ನಾವು ಆನಂದಗೊಳ್ಳಬೇಕು. We will glorify Him when we trust in Him as the ruler of our lives in times of trouble. ನಮ್ಮ ಜೀವಿತದ ಎಲ್ಲ ಸನ್ನಿವೇಶಗಳಲ್ಲಿ, ಎಲ್ಲ ಕಷ್ಟಗಳಲ್ಲಿ ನಾವು ಆತನ ಆಡಳಿತಕ್ಕೆ ನಾವು ನಮ್ಮನ್ನೇ ಸಮರ್ಪಿಸಿಕೊಳ್ಳುವಾಗ, ಆತನನ್ನೇ ನಾವು ನಂಬುವಾಗ ನಾವು ಆತನ ನಾಮವನ್ನು ಮಹಿಮೆ ಪಡಿಸುತ್ತೇವೆ. Depend on Him as the refuge of your life. ಮೊದಲನೆಯದು,
ನಿಮ್ಮ ಜೀವಿತದ ಒಂದು ಆಶ್ರಯವಾಗಿ ನೀವು ಆತನಲ್ಲಿ ಭರವಸೆ ಇಡಬೇಕು. Depend on His resources. ಆತನ ಸಂಪನ್ಮೂಲದಲ್ಲಿ ನಾವು ಭರವಸೆ ಇಡಬೇಕು. Submit to Him as the ruler of your life. ಆತನೇ ನಮ್ಮ ಜೀವಿತದ ರಾಜನು, ಒಡೆಯನು ಅಂತ ಹೇಳಿ ನಿಮ್ಮನ್ನೇ ನೀವು ಸಮರ್ಪಿಸಿಕೊಳ್ಳಬೇಕು. This 2021, one thing I would like to tell you. ಈ 2021ನೇ ಇಸವಿಯಲ್ಲಿ ಒಂದು ವಿಷಯ ನಾನು ನಿಮಗೆ ಹೇಳುತ್ತೇನೆ. You will face various kind of crisis. ನಾನಾ ರೀತಿಯ ಕಷ್ಟಗಳನ್ನು ನೀವು ಎದುರಿಸಬಹುದು. But those crises will not make you into a person. ಆ ಒಂದು ಕಷ್ಟಗಳು ಒಬ್ಬ ಮನುಷ್ಯನನ್ನು ಉಂಟು ಮಾಡುವುದಿಲ್ಲ. But the crisis will only reveal what you are. ಆದರೆ ಈ ಕಷ್ಟಗಳಲ್ಲಿ ನಮ್ಮ ಹೃದಯವು ನಿಜವಾಗಿ ಏನೆಂದು ತೋರ್ಪಡುತ್ತದೆ. In times of trouble, ನಮ್ಮ ಕಷ್ಟದ ಸಮಯದಲ್ಲಿ we need to we always turn to whatever we trust in. ನಾವು ಏನನ್ನು ನಾವು ನಂಬಿದ್ದೇವೋ ನಾವು ಅದರ ಬಳಿಯಲ್ಲೇ ನಾವು ಹೋಗುತ್ತೇವೆ. An alcoholic will turn to his bottle. ಒಬ್ಬ ಮದ್ಯಪಾನಿಯು ತನ್ನ ಮದ್ಯಪಾನದ ಬಳಿ ಹೋಗುತ್ತಾನೆ. An addict will turn to his drugs. ಒಬ್ಬ ಧೂಮಪಾನದಲ್ಲಿ ಬಂಧಿತನಾದವನು ಅವನು ಧೂಮಪಾನದ ಬಳಿ ಹೋಗುತ್ತಾನೆ. A worldly person will turn to worldly wisdom. ಒಬ್ಬ ಲೌಕಿಕನಾದ ವ್ಯಕ್ತಿಯು ಲೋಕದ ಜ್ಞಾನವನ್ನು ಆಶ್ರಯಿಸಿಕೊಳ್ಳುತ್ತಾನೆ. But as a Christian, ಆದರೆ ಕ್ರೈಸ್ತರಾದ ನಾವು we should turn to our Lord. ನಮ್ಮ ಕರ್ತನ ಬಳಿಯಲ್ಲೇ ನಾವು ಹೋಗಬೇಕು. And when trouble strikes us, ಕಷ್ಟಗಳು ನಮ್ಮ ಜೀವಿತದಲ್ಲಿ ಬರುವಾಗ, when crisis come across our path, ನಮ್ಮ ಜೀವಿತದ ಹಾದಿಯಲ್ಲಿ ಕಷ್ಟಗಳು ಬರುವಾಗ, we will be able to say like this psalmist in Psalm 46. ಈ ಕೀರ್ತನೆಗಾರರು 46ನೇ ಕೀರ್ತನೆಯಲ್ಲಿ ಹೇಳುವ ಹಾಗೆ ನಮಗೆ ಹೇಳಬಹುದು. God, you are my refuge and my strength. ದೇವರೇ, ನೀನೇ ನನ್ನ ಆಶ್ರಯವು ನನ್ನ ಬಲವೂ ಆಗಿದ್ದಿ. You are my ever present help in trouble. ಈ ಕಠಿಣ ಸಮಯದಲ್ಲಿ ನೀನು ಸೂಕ್ತ ಸಹಾಯಕನು ಆಗಿದ್ದಿ. May the Lord help each one of us this coming year. ದೇವರು ನಮ್ಮೆಲ್ಲರನ್ನು ಈ ಹೊಸ ವರ್ಷದಲ್ಲಿ ನಮ್ಮನ್ನು ಸಹಾಯ ಮಾಡಲಿ. Where we will understand that God is more than enough for all of us. ನಮ್ಮೆಲ್ಲರಿಗೂ ಈ ದೇವನು ಮಾತ್ರ ಸಾಕಾದವನಂತೇಳಿ ನಾವೆಲ್ಲರೂ ಅರ್ಥ ಮಾಡಿಕೊಂಡು ಆತನನ್ನೇ ನಾವು ಆಶ್ರಯಿಸಿಕೊಳ್ಳೋಣ. God bless you. ದೇವರು ನಿಮ್ಮನ್ನು ಆಶೀರ್ವದಿಸಲಿ. This morning we are going to sing this Psalm 46 as we already meditated. May the Lord Himself strengthen us in every troubles that we are going to encounter this coming year. ಈ ಬೆಳಗಿನ ಹೊತ್ತಾರೆಯಲ್ಲಿ ನಾವು ಕೇಳಿದಂಥ ಸಂದೇಶವನ್ನು ನಾವು ಮಾಡಲಿಕ್ಕೆ ಹೋಗುತ್ತಾ ಇದ್ದೇವೆ. ದೇವರು ತಾನೇ ನಮಗೆ ಆಶ್ರಯವಾಗಿದ್ದುಕೊಂಡು ನಮ್ಮನ್ನು ಬಲಪಡಿಸಲಿ. God is my refuge and God is my strength, a very present help in trouble. God is my refuge and God is my strength, a very present help in trouble. Therefore I will not fear, though the earth be removed and though the mountains be carried into the midst of the sea. God is my refuge and God is my strength, a very present help in trouble. God is my refuge and God is my strength, a very present help in trouble. Therefore I will not fear, though the earth be removed and though the mountains be carried into the midst of the sea. ಕರ್ತನನ್ನ ಬಲವು ಆಶ್ರಯದುರ್ಗವು, ಈ ಕರ್ಮಿನಲ್ಲಿ ಸೂಕ್ತ ಸಹಾಯಕನು. ಕರ್ತನನ್ನ ಬಲವು ಆಶ್ರಯದುರ್ಗವು, ಈ ಕರ್ಮಿನಲ್ಲಿ ಸೂಕ್ತ ಸಹಾಯಕನು. ಆದುದರಿಂದ ನಾವು ಭಯಪಡೆದು ಭೂಮಿಯುಗಾಗಲಿ ತಪ್ಪಿಸಿ ಹೋಗಲು ಪರ್ವತ ಕೂಡ
ಭೂಮಿಯು ಕಾದಲಿ ಕತ್ತಿಸಿ ಹೋದರು ಪರ್ವತ ಕೂಡ ಸಮುದ್ರದ ನಡುವಿಗೂ Psalm 46 is a beautiful psalm. ಕೀರ್ತನೆ 46ನೇ ಕೀರ್ತನೆ ಒಂದು ಸುಂದರವಾದಂತ ಕೀರ್ತನೆಯಾಗಿದೆ. It is a testimony of the Korah's children. ಕೋರನ ಮಕ್ಕಳ ಸಾಕ್ಷಿಯ ಕೀರ್ತನೆ ಅದಾಗಿದೆ. They witnessed in split seconds the earth opened and their whole family and all the rebellious group went inside and they were buried alive. ಕೋರನ ಮಕ್ಕಳು ಕಣ್ಣಾರೆ ಕಂಡಂತಹ ಒಂದು ವಿಷಯವೇನೆಂದರೆ ಎಲ್ಲಾ ದಂಗೆಕೋರರು ಮೋಶೆ ವಿರುದ್ಧವಾಗಿ ದಂಗೆ ಮಾಡಿದಂತ ಸಮಯದಲ್ಲಿ ಭೂಮಿಯು ಬಾಯಿ ತೆರೆದು ಆ ಇಡೀ ಕೋರರನ್ನು ಸಂಹರಿಸಿ ಬಿಟ್ಟಿದ್ದನ್ನು ಅವರು ಕಣ್ಣಾರೆ ನೋಡಿ ಅವರು And that ಹೇಳುತ್ತಾರೆ. split seconds crisis moment of their life, they were saved miraculously because they took their refuge in Team God and Team Moses. ಆ ಒಂದು ಕ್ಷಣದಲ್ಲಿ ದಂಗೆಕೋರರ ಜೊತೆಯಲ್ಲಿ ಸೇರಿಕೊಳ್ಳದೆ ಅವರು ತೀರ್ಮಾನ ಮಾಡಿಕೊಂಡು ನೀತಿವಂತನಾದ ಮೋಶೆಯೊಂದಿಗೆ ಆತನ ತಂಡದೊಟ್ಟಿಗೆ ಸೇರಿದಾಗ ಅವರು ತಮ್ಮ ಜೀವಿತಗಳಲ್ಲಿ ಅದ್ಭುತವನ್ನು ನೋಡಿದರು. As Christ coming is so near, ಕ್ರಿಸ್ತನ ಬರೋಣವು ಇಷ್ಟು ಸಮೀಪವಾಗಿರುವಾಗ various places earth will open up, nations will rage, and the anger of God will be revealed in the world in various ways. But let us learn to take a refuge in the Lord. And like Korah's children, we can say, He is our refuge. ಬೇರೆ ಬೇರೆ ಕಡೆಯಲ್ಲಿ ಲೋಕದಾದ್ಯಂತ ಅನೇಕ ನೈಸರ್ಗಿಕ ವಿಕೋಪಗಳು ಈ ದಿನಗಳಲ್ಲಿ ನಡೆಯುವಾಗ, ಯುದ್ಧಗಳು ನಡೆಯುವಂತ ಸಮಯದಲ್ಲಿ, ಅನೇಕ ಕಷ್ಟಗಳು ಬರುವಂತ ಸಮಯದಲ್ಲಿ ನಾವು ಯಾವ ರೀತಿಯಾಗಿ ಕೋರನ ಮಕ್ಕಳು ಯೆಹೋವನಲ್ಲಿ ಆಶ್ರಯ ಹೊಂದಿಕೊಂಡು ಯೆಹೋವನೇ ನನ್ನ ಆಶ್ರಯ ದುರ್ಗ ಎಂಬುದಾಗಿ ಹೇಳಿದ ಹಾಗೆ ನಾವು ಸಹ ಯೆಹೋವನಲ್ಲಿಯೇ ನಾವು ಆಶ್ರಯಿಸಿಕೊಂಡು ಈ ಕಟ್ಟಿನಲ್ಲಿ ಆತನೇ ನಮ್ಮ ಸೂಕ್ತ ಸಹಾಯಕನೆಂಬುದಾಗಿ ಅನುಭವಿಸೋಣ. Shall we have the benediction? ಅಂತ್ಯಾಶೀರ್ವಾದವನ್ನು ಹೊಂದಿಕೊಳ್ಳೋಣ. May the amazing grace of our Lord and Savior Jesus Christ, ನಮ್ಮ ರಕ್ಷಕನ ಒಡೆಯನೂ ಆಗಿರುವಂತಹ ಯೇಸು ಕ್ರಿಸ್ತನ ಕೃಪೆಯು, the lavish love of God the Father, ತಂದೆಯಾದ ದೇವರ ಅಳತೆ ಇಲ್ಲದಂತಹ ಪ್ರೀತಿಯು, the intimate friendship of the blessed Holy Spirit be with each one of us. ಪರಿಶುದ್ಧಾತ್ಮನ ಐಕ್ಯತೆಯು ಅನ್ಯೋನ್ಯತೆಯು ನಮ್ಮೆಲ್ಲರ ಸಂಗಡ ಯಾವಾಗಲೂ ಇರಲಿ. To trust in our Lord continuously. ನಿರಂತರವಾಗಿ ಕರ್ತನಲ್ಲಿಯೇ ನಾವು ಭರವಸೆ ಇಡುವುದಕ್ಕಾಗಿ God bless all. ದೇವರು ತಾನೇ ನಿಮ್ಮೆಲ್ಲರನ್ನು ಆಶೀರ್ವದಿಸಲಿ.